ಗೈಸ್ ಬ್ರೇಕ್ಫಾಸ್ಟ್ ಆಯಿತು, ಮಸಾಲೆ ದೋಸೆ ತಿನ್ಕೊಂಡೆ. ಟೈಮ್ 8:10 ಆಗಿದೆ ನೋಡಿ, ಅದು ಟೈಮ್ ಸಿಂಕೇ ಇರಲ್ಲ ಗುರು. ಇದು 8:25 ಇದೆ, ಇದು 8:18 ಇದೆ. ಆ್ಯಕ್ಚುಯಲ್ ಟೈಮ್ ಬಂದ್ಬಿಟ್ಟು 8:11. ವಾಟ್ ಬ್ರೋ, ವಾಟ್ ಇಸ್ ದಿಸ್? ಸೊ ಇವಾಗ ನಮ್ಮ ಪಯಣ ಟೈಗರ್ ಭದ್ರಾ ರಿಸರ್ವ್ಗೆ ಹೋಗ್ತೀವಿ. ಟೈಗರ್ ಭದ್ರಾ ರಿಸರ್ವ್ ರೋಡ್ ಬಂದುಬಿಟ್ಟು ಇಟ್ಸ್ ಅನ್ ಓಲ್ಡ್ ರೋಡ್ ಟು ಕೆಮ್ಮನ್ಗುಂಡಿ. ಆ್ಯಕ್ಚುಲಿ ನಾವು ಆ ರೂಟಿಂದ ಹೋದರೆ ಕೆಮ್ಮನ್ಗುಂಡಿ ಹೋಗ್ತೀವಿ. ನಾನು ಮೇನಾಗಿ ಆ ರೋಡಲ್ಲಿ ಏನಕ್ಕೆ ಹೋಗ್ತಾಯಿದ್ದೀನಿ ಅಂದರೆ ಅಲ್ಲಿಂದು ನೇಚರ್ ಸವ್ಯೋಕ್ಕೆ. ವಾವ್, ಇವಾಗ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಕ್ಲೌಡ್ಸ್ ಎಲ್ಲ. ಸೈಕೋ, ಅದೆಲ್ಲ ಕ್ರೇಜಿ ಆಗಿದೆ. ಆ ಕಡೆ ಬಿಸಿಲಿರೋ ಕಡೆ ಈ ಥರ ಕ್ಲೌಡ್ಸ್ ಇಲ್ಲ, ಫುಲ್ ಲೈಕ್ ವಾಶ್ ಔಟ್ ಆಗಿಬಿಟ್ಟಿದೆ. ಬಟ್ ಈ ಕಡೆ ಹಂಗಿಲ್ಲ, ಫುಲ್ ಕ್ಲೌಡ್ಸ್ ಜಿಕ್ ಜಿಕ್ ಜಿಕ್, ಯುನೋ, ಇಟ್ಸ್ ಕ್ರೇಜಿ. ಚಿವಿಂಗ್ ಗಮ್ ತಿಂತಾಯಿದ್ದೀನಿ, ಹೆಲ್ಮೆಟ್ ಒಳಗಡೆ ತಿನ್ನೋಕ್ಕೆ ಆಗ್ತಿಲ್ಲ ಅಂದ್ಕೊಳ್ಳಿ. ಅದು ಕೆನ್ನೆ ಪ್ರೆಸ್ ಆಗಿರುತ್ತಲ್ಲ, ಇಫ್ ಐ ಟ್ರೈ ಟು ಬೈಟ್ ದ ಚಿವಿಂಗ್ ಗಮ್, ನನ್ನ ಕೆನ್ನೆನೂ ಬೈಟ್ ಮಾಡ್ತಾಯಿದ್ದೀನಿ ನಾನು ಲಾಸ್ಟ್ ಟೈಮ್ ಬಂದಿದ್ನಲ್ಲ ಬಾಬಾ ಬುಡಂಗಿರಿ, ಫುಲ್ ಫಾಗ್ ಇತ್ತು, ಫುಲ್ ಮಾನ್ಸೂನ್ ಟೈಮಲ್ಲಿ ಬಂದಿದ್ದು. ಐ ಕಾರ್ಡಲ್ಲಿ ಇದೆ ನೋಡಿ, ಬೇಕಂದರೆ ಹೋಗಿ ಚೆಕ್ ಮಾಡಿ ವಿಡಿಯೋನ. ಇಲ್ಲಿಂದ ಟೈಗರ್ ಭದ್ರಾ ರಿಸರ್ವ್ ಚೆಕ್ ಪೋಸ್ಟ್ಗೆ 17 ಕಿಲೋಮೀಟರ್ಸ್ ಇದೆ. ಇವಾಗ 16 ಆಗಿಬಿಟ್ಟಿದೆ. ಓಕೆ, 16 ಕಿಲೋಮೀಟರ್ಸ್ ಇದೆ. ಹೋಗೋಣ, ನೋಡೋಣ ಹೇಗಿದೆ ಇದನ್ನ ಕತೆ. ನಾನು ಇವಾಗ ಹೋಗ್ತಾ ಇರೋ ರೋಡು ಕೆಮ್ಮಂಗುಂಡಿ ರೋಡಲ್ಲ. ಈ ರೋಡಿಗೆ ನಾನು ಒಂದ್ಸತಿನೂ ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಅಂದ್ಕೊಳ್ಳಿ. ಹೊಸ ರೋಡಿಗೆ ಹೋಗೋ ವೈಬ್ಸೇ ಬೇರೆ. ಮತ್ತು ಈ ರೋಡ್ ಬ್ಯುಸಿನೂ ಇಲ್ಲ, ಫುಲ್ ಚಿಲ್, ಫುಲ್ ಖಾಲಿ ಖಾಲಿ. ಎಷ್ಟು ಚಿಕ್ಕದಿದೆ ನೋಡಿ ರೋಡ್ ಇದು. ಓ ಮೈ ಗಾಡ್. ಓ, ಫುಲ್ ಫಾಗ್ ಇದೆ ಇಲ್ಲಿ. ನಾವು ಮೇಲ್ಗಡೆಯಿಂದ ಏನು ಫಾಗ್ ನೋಡಿದ್ವಿ, ಅದು ಇಲ್ಲಿ ಸಿಕ್ತು ನೋಡಿ ನಮಗೆ. ಕ್ಲೌಡ್ಸ್, ವಾವ್. ಇದು ಫುಲ್ ಕತ್ಲಾಗ್ಬಿಟ್ಟಿದೆ. ಆವಾಗಲೇ ಬಿಸಿಲಿತ್ತು ಸೈಕಾಗಿ, ಕ್ಲೌಡ್ಸಿಂದ ಫುಲ್ ಕತ್ಲು. ಹಿಯರ್ ವಿ ಆರ್, ಭದ್ರಾ ಟೈಗರ್ ರಿಸರ್ವ್, ನೋ ಎಂಟ್ರಿ ವಿತೌಟ್ ಪರ್ಮಿಷನ್. ಯಾರಪ್ಪ ಪರ್ಮಿಷನ್ ತಗೋಬೇಕು? ಹಾಂ, ಕೆಮ್ಮಂಗುಂಡಿ. ಸ್ನೇಹಿತರೆ, ನಾವಿವಾಗ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಲಿ ಫೈನಲಿ ಎಂಟರ್ ಆಗಿದ್ದೀವಿ. ನಂದು ತುಂಬ ದಿವಸದ್ದು ಡ್ರೀಮ್ ಇತ್ತು ಈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಲಿ ಒಂದು ಸತಿ ರೈಡ್ ಮಾಡಬೇಕಂತ. ಫೈನಲಿ ಹಿಯರ್ ಐ ಕಮ್. ಎಲ್ಲೂ ನಿಲ್ಲಿಸ್ಬೇಡಿ, ಎಲ್ಲೂ ಟ್ರೆಕ್ ಮಾಡಬೇಡಿ, ಸ್ಮೋಕು ಡ್ರಿಂಕ್ಸ್ ಮಾಡಬೇಡಿ. ಸೊ ವಾಟ್ ವಿಲ್ ಡೂ ಇಸ್ ಡೈರೆಕ್ಟಾಗಿ ಹೋಗ್ಬಿಡೋಣ. ಇದ್ರ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಿಗ್ಗೆ 6 AM ಇಂದ ಈವ್ನಿಂಗ್ 5 PM ತನಕ ಇರುತ್ತೆ. ಸಿಕ್ಕಾಪಟ್ಟೆ ಗುಂಡಿಗಳು. ಟೈಗರ್ ಜಂಪ್ ಮಾಡಿಬಿಡ್ಬೇಕು ನನ್ನ ಮುಂದೆ. ಯಪ್ಪ, ಅದೇ ಇಮ್ಯಾಜಿನ್ ಮಾಡ್ಕೋತಾ ಇದ್ದೆ ಬರಬೇಕಾದ್ರೆ. ವಾಟರ್ ಕ್ರಾಸಿಂಗ್.
Lol. ಸಕ್ಕತ್ತಾಗಿದೆ ಗುರು ಆಂಬಿಯನ್ಸ್. ಲುಕ್ ದಿ ಆಂಬಿಯನ್ಸ್. ಈ ರೋಡ್ಗೂ ನನ್ನ ಬೈಕ್ಗೂ ಸಕ್ಕತ್ತಾಗಿ ಮ್ಯಾಚ್ ಆಗ್ತಾ ಇದೆ ಅಂದ್ಕೊಳ್ಳಿ. Wow, full fog. Chital patal. ಧೂಮಪಾನ ಮದ್ಯಪಾನ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಿದೆ. ಕೆಮ್ಮಂಗುಂಡಿ 11 kilometers. Kalahati Falls 20 kilometers. I'm touching the cloud. ನಾನು ಕ್ಲೌಡ್ಸ್ನ ಟಚ್ ಮಾಡ್ತಾ ಇದ್ದೀನಿ. ಯಾಯ್ ಓ ಉಷ್ಟು. ಗೈಸ್ ನೋಡಿ, ಸೋಲೋ ಬಂದಿದ್ದೀನಿ. ಸೋಲೋ ಲೆಫ್ಟ್ ಸೈಡ್ ಫುಲ್ ವ್ಯೂ ಇದೆ, ಬಟ್ ಫಾಗ್ ಅಪ್ ಆಗಿಬಿಟ್ಟಿದಲ್ಲ, ಸೊ ನೋಡೋಕ್ಕಾಗಲ್ಲ. ಕಾಡನ್ನು ಬೆಂಕಿಯಿಂದ ರಕ್ಷಿಸಿ ಅದೆಂಗಪ್ಪ ಮಾಡೋದು? ಇಟ್ ಈಸ್ ಅ ನ್ಯಾಚುರಲ್. ಓ ನನ್ನ ಮುಂದೆನೇ ಹೋಗ್ತಾ ಇದ್ದೆ ಕ್ಲೌಡ್ಸು.
ಫುಲ್ ಉಷ್ಟು. Ooh, crazy. On the Chikka Falls are with Thailand friends. Nodi friends. ನೋಡಿದ್ರಾ ಬನ್ನಿ ಹೋಗೋಣ. ನನ್ನ ಬ್ಯಾಕ್ ಟೈರ್ ಊಷ್ಟು ಪಕ್ಕ. ಓಯ್ ಯೋಯ್ 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 ಯೋಯ್. ಶೂಸ್ ಎಲ್ಲ ಒದ್ದೆ ಒದ್ದೆ, ಶೂಸ್ ಎಲ್ಲ ಒದ್ದೆ ಒದ್ದೆ. ಓ ಫುಲ್ ಉಷ್ಟು. ಓ ಇದೇ ಡೆನ್ಸ್ ಫಾರೆಸ್ಟಲ್ಲಿ ನೋಡಿ ಟೈಗರ್ ಇರುತ್ತೆ. ಫುಲ್ ಡೀಪ್ ಇದೆ ಕೆಳಗೆ ಲೆಫ್ಟ್ ಸೈಡ್. ಓ ಹಾಕ್ಸ್ಕೊತಿದ್ದೆ ಜಸ್ಟ್ ಮಿಸ್ಸು. ಅದಕ್ಕೆ ಸುಪ್ರೀತ್ ಡಿಸ್ಟ್ರಾಕ್ಟ್ ಹಾಕ್ಬೇಡ ಅಂತ ಹೇಳೋದು. ರೋಡ್ ಮೇಲೆ ಗಮನ ಕೊಡೋ, ಕರೆಕ್ಟಾಗಿ ಓಡಿಸಿ ಆ ಗಾಡಿನ. ನೋಡಿರಲ್ಲ ಹೆಂಗಿದೆ ರೋಡು. ಗೈಸ್ ಇವಾಗ ಈಚೆ ಬಂದೆ ಟೈಗರ್ ರಿಸರ್ವಿಂದ. ನೋಡಿ ಅಲ್ಲಿದೆ ಚೆಕ್ ಪೋಸ್ಟ್. ಇನ್ನೇನು ಚೆಕ್ ಪೋಸ್ಟ್ಗೆ ಒಂದು 500 ಮೀಟರ್ಸ್ ಇರೋಂಗೆ ಆಫ್ ಆಗಿಬಿಡ್ತು ಗೋಪ್ರೋ ಬಿಕಾಸ್ ಆಫ್ ದ ಬ್ಯಾಟ್ರಿ. ಹಿಂಗೆ ಮೇಲೋದ್ರೆ ಕೆಮ್ಮನ್ಗುಂಡಿ ಸಿಗುತ್ತೆ. ಮತ್ತು ಹೆಬ್ಬೆ ಫಾಲ್ಸ್ಗೂ ಹೋಗ್ಬೋದು. ಎಷ್ಟು ತೊಗೊಂತವ್ರೋ ಫೀಸ್ ಗೊತ್ತಿಲ್ಲ. ಬಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಟು ಗೋ ಟು ಹೆಬ್ಬೆ ಫಾಲ್ಸ್. ಇವಾಗ ಏನು ಮಾಡೋಣ ಅಂದರೆ ವಿಲ್ ಗೋ ಟು ಮೈ ಹೋಮ್. ವಾಪಸ್ ಮನೆಗೆ ಹೋಗೋಣ. ಮುಗೀತು ಇವತ್ತಿನ ದಿವಸ. ಐ ಆಮ್ ಡನ್ ವಿತ್ ದ ಡೇ. ಒಂದು ಒಳ್ಳೆ ರೈಡ್ ಆಯಿತು. ಎಲ್ಲ ನಾನು ಅಂದ್ಕೊಂಡಂಗೆ ಆಯಿತು. ಥ್ಯಾಂಕ್ ಯು ಸೋ ಮಚ್ ಗಾಡ್. ಅರ್ಲಿ ಮಾರ್ನಿಂಗ್ 5ಗೆ ಬಿಟ್ಟೆ. ಇವಾಗ 9:30 ಅಷ್ಟೊತ್ತಿಗೆ ನನ್ನ ಪ್ಲೇಸಸ್ ಎಲ್ಲ ನೋಡಿ ಮುಗ್ದಿದೆ. ಪೀಸ್ಫುಲ್ಲಾಗಿ ಇವಾಗ ಮನೆಗೆ ಹೋದರೆ ಏನೊಂದು 11ಗೆಲ್ಲ ರೀಚ್ ಆಗ್ತೀನಿ. ಬೈ ದ ವೇ ಭದ್ರಾ ಟೈಗರ್ ರಿಸರ್ವ್ ಟ್ರೇಲ್ ಮಾತ್ರ ಕ್ರೇಜಿ ಆಗಿದೆ. ನಿಮಗೆ ಆಫ್ ರೋಡ್ ಬೇಕು, ನಿಮ್ಮ ಹತ್ರ ಹಿಮಾಲಯನ್ ಇದೆ, ನೀವು ಟೆಸ್ಟ್ ಮಾಡಬೇಕಂದ್ರೆ ಗೋ ದೇರ್ ಮ್ಯಾನ್. ಸೀರಿಯಸ್ಲಿ ಸಕ್ಕತ್ತಾಗಿದೆ. ಇನ್ನು ಮಾನ್ಸೂನಲ್ಲಿ ಬಂದರೆ ಮಳೆ ಎಲ್ಲ ಬರ್ತಾ ಇರುತ್ತೆ, ಸ್ವಲ್ಪ ಕಷ್ಟ ಆಗ್ಬೋದು. ಈ ಟೈಮಲ್ಲಿ ಚೆನ್ನಾಗಿತ್ತು. ಕ್ಲೌಡ್ಸ್ ಎಲ್ಲ ಮೂವ್ ಆಗ್ತಾಯಿತ್ತು, ಕೋಲ್ಡ್ ಆಗಿತ್ತು, ಒಂಚೂರು ಸೆಕೆನೂ ಆಗಿಲ್ಲ. ನಾನು ಫುಲ್ಲು ರ್ಯಾಲಿ ಥರ ಅಂತ ಬಂದುಬಿಟ್ಟೆ. ನೀವು ಬೇಕಂದರೆ ಸ್ಲೋ ಆಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು.
ನನಗೆ ಸ್ವಲ್ಪ ಆಫ್ ರೋಡಲ್ಲಿ ಕ್ರೇಜಿಯಾಗಿ ಓಡಿಸೋ ಥ್ರಿಲ್ಲು. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದು ಝೆಡ್ ಪಾಯಿಂಟು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಆ ವಿಡಿಯೋ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಅಲ್ಲೆಲ್ಲ ಹೋಗಿದ್ದೀನಿ ನಾನು ಕೆಮ್ಮಂಗುಂಡಿನೂ ಸುಮಾರು ಸತಿ ಹೋಗಿದ್ದೀನಿ, ಅದಕ್ಕೆ ಸುಮ್ಮನೆ ಮತ್ತೆ ಹೋಗಿ ಏನಕ್ಕೆ ಟೈಮ್ ವೇಸ್ಟ್ ಮಾಡಲಿ ಅಲ್ವಾ. ಅಲ್ಲೆಲ್ಲ ಹೋಗಿರೋದು ಐ ಕಾರ್ಡಲ್ಲಿದೆ ಗೈಸ್, ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಬೀರೂರಿಗಿನ ಒಂದು 5-6 ಕಿಲೋಮೀಟರ್ಸ್ ಇರ್ಬೋದು. ಹಂಗೆ ಒಂದು ಸ್ಟಾಪ್ ಮಾಡಿಕೊಂಡು ಒಂದು ಪವರ್ ನ್ಯಾಪ್ ತೊಗೊಂಡೆ. ಪವರ್ ನ್ಯಾಪ್ ಆಫ್ ಲೈಕ್ 5 to 10 minutes. ಸ್ನೇಹಿತರೆ, ನಮ್ಮೂರಿಗೆ ರೀಚ್ ಆದೆ. ಇವಾಗ ಟೈಮ್ 11 o'clock ಆಗಿದೆ. ಟೋಟಲ್ ನಾನು 5 ಬಿಟ್ಟಿದ್ದು, ಇವಾಗ 11ಗೆ ರೀಚ್ ಆಗಿದ್ದೀನಿ. 6 hours ರೈಡು, 177 kilometers ಕವರ್ ಆಗಿದೆ. ಹೋಪ್ಫುಲಿ ನಿಮಗೆ ವೀಡಿಯೋಸ್ ಎಲ್ಲ ಇಷ್ಟ ಆಯ್ತು ಅನ್ಕೊತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಗೈಸ್.